A true elder must be a servant. ನಿಜವಾದ ಒಬ್ಬ ಹಿರಿಯನು ಸೇವಕನಂತಿರಬೇಕು. And they did not have a servant here as a leader. ಒಬ್ಬ ಸೇವಕನು ಒಬ್ಬ ನಾಯಕನಾಗಿರಲಿಲ್ಲ ಇಲ್ಲಿ. So God is very patient. ದೇವರು ತಾಳ್ಮೆ ಉಳ್ಳವನು. We say, why doesn't God remove a person like that immediately? ದೇವರು ತಕ್ಷಣ ಒಬ್ಬ ವ್ಯಕ್ತಿಯನ್ನು ತೆಗೆದು ಬಿಡೋದಿಲ್ಲ ನಾಯಕನ. Because he gives person time to repent. ದೇವರು ಸಮಯ ಕೊಡ್ತಾರೆ ಮಾನಸಾಂತರ ಆಗ್ಲಿಕ್ಕೆ. Why didn't Jesus remove Judas Iscariot as soon as he know he's a crook? ಯೇಸು ಸ್ವಾಮಿ ಇಸ್ಕರಿಯೋತ ಯೂದ ತಪ್ಪು ಮಾಡ್ತಾ ಇದ್ದಾನೆ ಅಂತ ತಿಳಿದ ತಕ್ಷಣ ಯಾಕೆ ತೆಗಿಲಿಲ್ಲ? He waited. ಅವರು ಕಾಯ್ತಾ ಇದ್ರು. God is very patient. ದೇವರು ಬಹಳ ತಾಳ್ಮೆ ಉಳ್ಳವರು. We like to remove a person immediately. ನಾವು ಬೇಗ ಒಬ್ಬ ವ್ಯಕ್ತಿನ ತೆಗಿಲಿಕ್ಕೆ ಇಷ್ಟಪಡ್ತೀವಿ. I remember in another church, ಇನ್ನೊಂದು ಸಭೆಯಲ್ಲಿ ನನಗೆ ನೆನಪಿದೆ. It was a CFC church. CFC ಸಭೆ. Where also there was a difficult man who was a dictator type of leader. ಅಲ್ಲಿ ಕೂಡ ಒಬ್ಬ ವ್ಯಕ್ತಿ ಸರ್ವಾಧಿಕಾರಿ ತರ ಇದ್ನು. He took advantage of many people. ಬಹಳಷ್ಟು ಜನರ ಲಾಭವನ್ನು ಪಡೆದ. I discovered it only after many years. ಬಹಳಷ್ಟು ವರ್ಷಗಳ ನಂತರನೇ ಅದನ್ನು ನಾನು ಕಾಣಿಸಿದೆ. I said, Lord, why did you not show this to me earlier? ನಾನು ಕರ್ತನಿಗೆ ಕೇಳಿದೆ, ಯಾಕೆ ಕರ್ತನೇ ನನಗೆ ಮೊದಲೇ ಇದನ್ನ ತೋರಿಸಲಿಲ್ಲ ಅಂತ. That was in another town. ಇನ್ನೊಂದು ಊರಿನಲ್ಲಿ. Not here. ಇಲ್ಲಲ್ಲ. And the Lord said, because if you had known it, you would have removed him immediately. ಕರ್ತನು ಹೇಳಿದನು, ನಿನಗೆ ಗೊತ್ತಾಗಿದ್ರೆ ನೀನು ಬೇಗ ತೆಗೆದು ಬಿಡ್ತಾ ಇದ್ದೆ. But I am very patient with people. ಆದರೆ ನಾನು ಜನರ ಒಟ್ಟಿಗೆ ಬಹಳ ತಾಳ್ಮೆ ಉಳ್ಳವನು. Even with very bad people, I wait, give them a chance to repent. ಎಷ್ಟು ಕೆಟ್ಟವರಾದ್ರೂ ನಾನು ಕಾದು ಅವರಿಗೆ ಸಮಯ ಕೊಡ್ತೀನಿ. Like he gave time to Judas Iscariot, who was such a thief. He gave him time to repent. ಇಸ್ಕರಿಯೋತ ಯೂದನು ಕೂಡ ಅವನು ಕಳ್ಳನಾಗಿದ್ರೂ ಅವನಿಗೆ ಸಮಯ ಕೊಟ್ಟನು ದೇವರು. I said, Lord, thank you. I'm learning how patient you are with people. ಕರ್ತನೇ ಧನ್ಯವಾದಗಳು, ನಾನು ಇದನ್ನು ಕಲಿತಾ ಇದ್ದೀನಿ ಹೇಗೆ ಜನರ ಜೊತೆ ತಾಳ್ಮೆಯಿಂದ ಇರೋದು. But when the time came, Judas Iscariot was exposed. ಸಮಯ ಬಂದಾಗ ಇಸ್ಕರಿಯೋತ ಯೂದನ ತಪ್ಪು ಬೆಳಕಿಗೆ ಬಂತು. Jesus said it is better for him that he's not even born. ಯೇಸು ಸ್ವಾಮಿ ಹೇಳಿದರು, ಇವನು ಹುಟ್ಟಿಲ್ಲ ಅಂದ್ರೆ ಒಳ್ಳೆದಿತ್ತು ಅಂತ. It's a terrible thing to do harm to God's work. ದೇವರ ಸೇವೆಗೆ ಒಂದು ಹಾನಿಯನ್ನು ಮಾಡುವುದು ಅದು ಗಂಭೀರವಾದ ವಿಷಯ. Anybody who does harm to God's church, ದೇವರ ಸಭೆಗೆ ಯಾರೆಲ್ಲ ಹಾನಿ ಮಾಡ್ತಾರೆ, I will say the same thing. It is better he was not even born. ನಾನು ಅದನ್ನೇ ಹೇಳ್ತೀನಿ, ಆತ ಹುಟ್ಟಿಲ್ಲ ಅಂತಿದ್ರು ಚೆನ್ನಾಗಿತ್ತು ಅಂತ. And particularly if it's a good church like CFC has been. CFC ಅಂತ ಒಂದು ಸಭೆಯಲ್ಲಿ ಆದ್ರೆ ಅದು ಇನ್ನೂ ಗಂಭೀರವಾದ. Anybody who comes in like a dictator, ಇಲ್ಲಿ ಯಾರು ಸರ್ವಾಧಿಕಾರಿಯಾಗಿ ಬಂದ್ರೆ ಸಭೆಗೆ ಹಾನಿ ಮಾಡಿದ್ರೆ, I say in Jesus name it's better he's not even born. ಯೇಸು ಸ್ವಾಮಿ ಹೆಸರಲ್ಲಿ ಹೇಳ್ತೀನಿ, ಆತ ಹುಟ್ಟಿಲ್ಲ ಅಂದ್ರೂ ಒಳ್ಳೆದಿತ್ತು. What a lot they have to repent of. ಯಾಕೆ ಅಂದ್ರೆ ಎಷ್ಟೊಂದು ಅವರು ಮಾನಸಾಂತರ ಪಡಬೇಕು. Anyway, finally in that other place God solved the problem and removed that man and put somebody else. ಇನ್ನೊಂದು ಸ್ಥಳದಲ್ಲಿ ಆ ವ್ಯಕ್ತಿಯನ್ನು ತೆಗೆದು ಬೇರೆಯವ್ರನ್ನ ಹಾಕಿದ್ರು, ಸಮಸ್ಯೆಯನ್ನು ಪರಿಹಾರ ಮಾಡಿದ್ರು. We have all made mistakes. ನಾವು ಎಲ್ಲರೂ ತಪ್ಪು ಮಾಡಿದ್ವಿ. And God has been merciful to us, so we must be merciful to others. ನಮಗೆ ದೇವರು ಕರುಣೆಯನ್ನು ತೋರಿಸಿದರೆ ಹಾಗೆ ಇನ್ನೂ ಇತರರಿಗೂ ನಾವು ಕರುಣೆ ತೋರಿಸಬೇಕು. As I said, we can't fellowship with everybody. ಎಲ್ಲರ ಜೊತೆ ನಾವು ಅನ್ಯೋನ್ಯತೆ ಮಾಡಬೇಕು. There are many Christians in Bangalore. Most of them I cannot fellowship with. ಬಹಳಷ್ಟು ವಿಶ್ವಾಸಿಗಳು ಬೆಂಗಳೂರಿನಲ್ಲಿ ಇದ್ದಾರೆ, ಆದರೆ ಹೆಚ್ಚಿನ ಅಂಶ ಜನರ ಜೊತೆ ನಾನು ಅನ್ಯೋನ್ಯತೆ ಮಾಡಲಿಕ್ಕೆ ಆಗೋದಿಲ್ಲ. Because they have a wrong attitude to money. ಯಾಕೆ ಅಂದ್ರೆ ಹಣದ ವಿಷಯದಲ್ಲಿ ಅವರು ತಪ್ಪು ಮನೋಭಾವ ಉಳ್ಳವರಾಗಿದ್ದಾರೆ. I told you about this other brother in another town. ಇನ್ನೊಂದು ಒಬ್ಬ ಸಹೋದರ ಇನ್ನೊಂದು ಪಟ್ಟಣದಲ್ಲಿ ನಾನು ಹೇಳಿದೆ. Wrong attitude to money. ಹಣದ ವಿಷಯದಲ್ಲಿ ತಪ್ಪು ಮನೋಭಾವ ಇತ್ತು ಅವನಿಗೆ. And wherever there's a wrong attitude to money, the church is destroyed. ಎಲ್ಲೆಲ್ಲ ಹಣದ ವಿಷಯದಲ್ಲಿ ತಪ್ಪು ಮನೋಭಾವ ಇರುತ್ತೆ, ಅಲ್ಲಿ ಸಭೆಗೆ ಹಾನಿ. Like Judas Iscariot. ಇಸ್ಕರಿಯೋತ ಯೂದನು ಕೂಡ God removes such a person. ದೇವರು ಅಂತವರನ್ನ ತೆಗೆದು ಬಿಡ್ತಾರೆ. Then he'll build the church. ನಂತರ ಸಭೆಯನ್ನು. So that's what God is doing here. ಇಲ್ಲಿ ಕೂಡ ದೇವರು ಅದನ್ನೇ ಮಾಡ್ತಾರೆ. We don't hate anyone. ಯಾರನ್ನು ನಾವು ದ್ವೇಷಿಸೋದಿಲ್ಲ. We don't even hate those who call us the devil. ನಮ್ಮನ್ನ ದೆವ್ವ ಅಂತ ಕರೆದ್ರೂ ಅವ್ರನ್ನ ಹಾಗೆ ಮಾಡೋದಿಲ್ಲ. Father, forgive them. ತಂದೆಯೇ ಅವ್ರನ್ನ ಕ್ಷಮಿಸು ಅಂತ ಹೇಳ್ತೀವಿ. But we can't work with them. ಆದರೆ ಅವ್ರ ಜೊತೆ ಸೇವೆ ಮಾಡಲಿಕ್ಕೆ. We work with those who wholeheartedly want to follow Jesus. ಯಾರು ಪೂರ್ಣ ಹೃದಯದಿಂದ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾರೋ ಅವ್ರ ಜೊತೆ ನಾವು ಸೇವೆ ಮಾಡಬೇಕು. No interest in money. ನಮಗೆ ಹಣದ ವಿಷಯದಲ್ಲಿ ಯಾವ ಆಸಕ್ತಿ ಇಲ್ಲ. And who have no interest in ruling over other people. ಮತ್ತೆ ಯಾರಿಗೆ ಇನ್ನೊಬ್ಬರ ಮೇಲೆ ಅಧಿಕಾರ ನಡೆಸಬೇಕು ಅಂತ ಆಸೆ ಇರುತ್ತೋ ಅವ್ರ ಜೊತೆ. Elders must be like Jesus, washing the feet of people. ಹಿರಿಯರು ಅಂದ್ರೆ ಜನರ ಕಾಲುಗಳನ್ನ ತೊಳೆಯೋರು ಯೇಸು ಸ್ವಾಮಿ ಅಂತ. That's what I pray. ನಾನು ಅದನ್ನೇ ಪ್ರಾರ್ಥಿಸ್ತೀನಿ. Lord, I want to wash the feet of my
fellow believers. ನಾನು ಅದೇ ಪ್ರಾರ್ಥನೆ ಮಾಡ್ತೀನಿ, ಈ ತರ ಇತರ ವಿಶ್ವಾಸಿಗಳ ಕಾಲಗಳನ್ನ ನಾನು ತೊಳಿಬೇಕು ಸ್ವಾಮಿ. I'm ready to clean their chappals or do whatever. ನಾನು ಅವರ ಚಪ್ಪಲ್ಗಳನ್ನ ಶುದ್ಧ ಮಾಡ್ಲಿಕ್ಕೆ ಕೂಡ ಏನೇ ಇದ್ರೂ ಅದು ಮಾಡ್ಲಿಕ್ಕೆ ತಯಾರಿದ್ದೀನಿ. Jesus was a servant and I'm a servant. ಯೇಸು ಸ್ವಾಮಿ ಸೇವಕನಾಗಿದ್ದನು, ನಾನು ಸೇವಕನಾಗಿದ್ದೀನಿ. True leader is a servant. ನಿಜವಾದ ನಾಯಕನು ಸೇವಕನಾಗಿರ್ತಾನೆ. Otherwise you'll be like these worldly leaders who are big people. ಈ ಲೌಕಿಕ ನಾಯಕರು ದೊಡ್ಡ ಜನರ ತರ ಆಗ್ಬಿಡ್ತೀವಿ. If anybody comes like that in the church, God will one day remove him. ಅಂತ ಆ ತರ ಆತ್ಮದಿಂದ ಯಾರು ಬಂದ್ರೆ ದೇವರು ಒಂದು ದಿವಸ God has removed such people in the past. ಹಿಂದೆ ಕೂಡ ದೇವರು ಅಂತವ್ರನ್ನ ತೆಗೆದು ಬಿಟ್ಟಿದ್ದಾರೆ. I can think of at least 5 or 6 elders in the last 45 years God has removed from CFC churches. 45 ವರ್ಷದಲ್ಲಿ CFC ಸಭೆಯಲ್ಲಿ 5-6 ಹಿರಿಯರನ್ನ ದೇವರು ತೆಗೆದಿದ್ದನ್ನ ನಾನು ನೋಡಿದ್ದೀನಿ. That's not a big number because we've got about 150 elders. 5 and 6 is a very small number. 5-6 ಒಂದು ಚಿಕ್ಕ ಸಂಖ್ಯೆನೇ, ನಮಗೆ 150 ಹಿರಿಯರಿದ್ದಾರೆ ಇತರ ಕಡೆಗಳಲ್ಲಿ. So God has been very good to us. ದೇವರು ಒಳ್ಳೆಯವರಾಗಿದ್ದಾರೆ. He's protected us from all these lovers of money. ಹಣ ಪ್ರೀತಿಸೋರಿಂದ ನಮ್ಮನ್ನ ದೇವರು ಕಾಪಾಡಿ. But you know, this happened in the days of John also as an apostle. ಅಪೊಸ್ತಲ ಯೋಹನನ ಕಾಲದಲ್ಲಿ ಕೂಡ ಹಾಗೆ ಆಯ್ತು. See 3rd John 3ನೇ verse 9. 3ನೇ ಯೋಹನ, he says, I wrote something to the church. 9ನೇ ವಚನ, 3rd epistle of John, which is just before Revelation. ಯೋಹನನ ಬರೆದ 3ನೇ ಪತ್ರಿಕೆ ಯೂದನ ಪತ್ರಿಕೆಗಿಂತ ಮೊದಲಿದೆ. I wrote verse 9. 9ನೇ ವಚನದಲ್ಲಿ, I wrote something in the church, the Diotrephes who loves to be the first does not accept what I say. ಇಲ್ಲಿ ಹೇಳುತ್ತೆ, ದಿಯೋತ್ರೇಫನು ನನ್ನ ಮಾತನ್ನು ಅಂಗೀಕರಿಸಲಿಲ್ಲ ಅಂತ ಹೇಳುತ್ತೆ. And what does he do? Even when I send somebody to the church, verse 10, he does not receive them and throws them out of the church. ಆದರೆ ನಾನು ಮಾಡುವ ಕೃತ್ಯವನ್ನು ಅವನ ವಿಷಯದಲ್ಲಿ ಎಲ್ಲರಿಗೂ ನೆನಪು ಮಾಡುವೆನು, ನನ್ನ ವಿಷಯದಲ್ಲಿ ಕೆಟ್ಟ ಮಾತುಗಳನ್ನು ಆಡ್ತಾನೆ. So what did John do? ಆ ಸಮಯದಲ್ಲಿ ಯೋಹನನು ಏನು ಮಾಡಿದ್ರು? He says, I'm going to come there. I'm not afraid of him. ನಾನು ಅವನು ಭಯ ಪಡೋದಿಲ್ಲ, ನಾನು ಅಲ್ಲಿ ಬರ್ತೀನಿ. And I will call attention to all his deeds. ಅವನ ಎಲ್ಲ ವಿಷಯಗಳನ್ನು ಎಲ್ಲರಿಗೂ ನೆನಪು ಮಾಡುವೆನು, ಕೃತ್ಯಗಳನ್ನ. You say, brother, is it right to speak about the wrong thing some elder did? ಸಹೋದರನೇ, ಇನ್ನೊಬ್ಬ ಸಹೋದರ ಮಾಡಿದ ತಪ್ಪುಗಳನ್ನು ನಾವು ಹೇಳೋದು ಸರಿನಾ? Elder. ಇಲ್ಲಿ ಸಭೆ ಹಿರಿಯ. Diotrephes is the elder. ದಿಯೋತ್ರೇಫನು ಒಬ್ಬ ಸಭೆಯ ಹಿರಿಯನಾಗಿದ್ದನು. When I come there, I'm going to tell the whole church of all the wrong things this elder did. ಇಲ್ಲಿ ಯೋಹನನು ಹೇಳ್ತಾ ಇದ್ದಾನೆ, ನಾನು ಅಲ್ಲಿ ಸಭೆಗೆ ಬಂದಾಗ ಈತನ ಮಾಡಿದ ಎಲ್ಲ ಕೃತ್ಯಗಳನ್ನು ನಾನು ನಿಮಗೆ ನೆನಪು ಮಾಡುವೆನು, ಎಲ್ಲರಿಗೂ ನೆನಪು ಮಾಡುವೆನು. John was an apostle, he had authority. ಇಲ್ಲಿ ಯೋಹನನು ಅಪೊಸ್ತಲನಾಗಿದ್ದನು, ಅವನಿಗೆ ಅಧಿಕಾರವಿತ್ತು. So what I'm saying is, even in those days there were problems. ನಾನು ಏನು ಹೇಳ್ತಾ ಇದ್ದೀನಿ, ಆ ಸಮಯದಲ್ಲೂ ಕೂಡ ಸಮಸ್ಯೆ ಇತ್ತು. Diotrephes was an elder whom John appointed in that church. ದಿಯೋತ್ರೇಫನು ಯಾರಂದ್ರೆ ಒಬ್ಬ ಹಿರಿಯನು ಯೋಹನ ಅಪೊಸ್ತಲ ಯೋಹನನ್ನು ನಿಯೋಜಿಸಿದ. And the church was blessed because of John's ministry. ಒಂದು ಯೋಹನನ ಒಂದು ಸೇವೆಯಿಂದ ಸಭೆಯು ಆಶೀರ್ವಾದವನ್ನು. But Diotrephes thought, oh, it is my ministry that's blessing the church. ದಿಯೋತ್ರೇಫನು ಅನ್ಕೊಂಡ್ಬಿಡೋನು, ನನ್ನ ಸೇವೆಯಿಂದ ಸಭೆಗೆ ಆಶೀರ್ವಾದವಾಗ್ತಾ ಇದೆ ಅಂತ. And his head became big. ಅವನ ತಲೆ ದೊಡ್ಡದಾಯಿತು. God withdrew his grace from him. ಆತನಿಂದ ದೇವರ ಕೃಪೆ ಹೋಗಿಬಿಡ್ತು. And then John had to go and put him out. ಯೋಹನನು ಹೋಗಿ ಅವನ್ನ ಹೊರಗಡೆ ಹಾಕಬೇಕಾಗಿ ಬಂತು. But then there was another good man there, verse 12, called Demetrius. He's got a good report from everyone. ಇಲ್ಲಿ ದಿಮೇತ್ರಿಯನು ಅನ್ನೋ ಇನ್ನೊಬ್ಬ ವ್ಯಕ್ತಿ 12ನೇ ವಚನದಲ್ಲಿ. So there were some good people in that church. ಆ ಸಭೆಯಲ್ಲಿ ಕೂಡ ಒಳ್ಳೆಯವರು ಇದ್ರು ಕೆಲವರು. And in every church there are good people. ಎಲ್ಲ ಸಭೆಯಲ್ಲೂ ಕೆಲವರು ಒಳ್ಳೆಯವರು ಇರ್ತಾರೆ. And we pray those good people will come forward. ಅಂತ ಒಳ್ಳೆಯವರು ಮುಂದೆ ಬರಲಿ ಅಂತ ನಾವು ಪ್ರಾರ್ಥಿಸೋಣ. Lead the church to a greater height to become more like Christ. ಕ್ರಿಸ್ತನ ತರ ಹಾಗೋ ಹಾಗೆ ಆ ಸಭೆಯನ್ನ ಮೇಲೆ ಎತ್ತುತ್ತಾರೆ ಅಂತವರು ಅಂತ